ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅನಾಮಿಕ ದೂರುದಾರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಕೇಸ್ನಲ್ಲಿ ನಿನ್ನೆ ಸೆಷನ್ನಲ್ಲಿ ಗೃಹ ಸಚಿವರ ಉತ್ತರ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ, ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿದೆ. ಇವತ್ತೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದು ಅಂತ ಅನಿಸುತ್ತೆ. ಈ ಹೊತ್ತಲ್ಲಿ ಗಮನ ಸೆಳೆತಿರೋ ಬೆಳವಣಿಗೆ ಅಗಿಯೋದನ್ನಂತೂ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. FSL ರಿಪೋರ್ಟ್ ಬರೋ ತನಕ ಇಲ್ಲ ಅಗಿಯೋ ಕೆಲಸ. ಅಸ್ತಿಗಾಗಿ ಶೋಧ ಅದನ್ನು ಸ್ಟಾಪ್ ಮಾಡ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಮುಂದುವರಿತಿದೆ, ವಿಚಾರಣೆ ಮುಂದುವರಿತಿದೆ, ದೂರುದಾರನ ವಿಚಾರಣೆ ಆಗ್ತಿದೆ. ಈ ಹೊತ್ತಲ್ಲಿ ದೂರುದಾರನ ಈ ಅಚ್ಚರಿಯ ವರ್ತನೆ ಯಾಕೆ? ದೂರುದಾರನ ಮೇಲೆ ಈ ಕೇಸ್ ಅವಲಂಬಿತ ಆಗಿರೋದು, ಅಂದರೆ SIT ಎಂಟ್ರಿ ಕೊಟ್ಟಿರೋದು. ಹಾಗಂತ ಅದು ಒಂದೇ ಅಲ್ಲ, ಬೇರೆ ಬೇರೆ ಕೇಸ್ಗಳು ಕೂಡ ಇದರ ಭಾಗವಾಗಿದೆ, ಇನ್ವೆಸ್ಟಿಗೇಷನ್ ಭಾಗವಾಗಿದೆ. ಬೇರೆ ಬೇರೆಯವರು ಬಂದಿದ್ದಾರೆ. ಈಗ ಸಾಕ್ಷಿ, RTI ಇನ್ಫಾರ್ಮೇಷನ್ನು ತಮ್ಮ ಹತ್ರ ಏನಿದೆ, ನೋಡಿದವ್ರು ಯಾರ್ಯಾರು, ಸ್ಥಳೀಯರ ಪ್ರತ್ಯಕ್ಷದರ್ಶಿಗಳು ಯಾರ್ಯಾರು, ಸುಮಾರು ಹೋರಾಟಗಳೆಲ್ಲ ಆಗ್ತಾ ಇದೆ. ಮತ್ತು ಸಾಕ್ಷಿ ನಮ್ಮ ಹತ್ರ ಇರೋದನ್ನು ಕೊಡ್ತೀವಿ, ಇನ್ವೆಸ್ಟಿಗೇಟ್ ಮಾಡಿ ಅಂತ ಬರ್ತಿದ್ದಾರೆ. ಬಟ್ ಮೂಲ ಶುರುವಾಗಿದ್ದು ಈತನಿಂದ ಅಲ್ವಾ? ಈತ ಒಂದು ಟ್ವಿಸ್ಟ್ ಕೊಡ್ತಿದ್ದಾನೆ. ಈಗ ಬುರುಡೆ ವಿಚಾರ ನಾವು ಕೂಡ ಬಹಳಷ್ಟು ಬಾರಿ ಪ್ರಶ್ನೆ ಮಾಡಿದ್ವಿ. ಈ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಅನಾಮಿಕ ಫಸ್ಟ್ ಬಂದಿದ್ದು ಒಂದು ಬುರುಡೆ ತಗೊಂಡು, ಮತ್ತು 3-4 ಮೂಳೆ ತಗೊಂಡು. ಸರಿ, ಅದು ಎಲ್ಲಿಂದ ಬಂತು? FSL ರಿಪೋರ್ಟ್ ಬಂದಿದೆ, ಅದು ಪುರುಷನದ್ದು ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಅದು ಮಾಹಿತಿ ಹೋಗಿದೆ, ಗೃಹ ಸಚಿವರಿಗೂ ಹೋಗಿದೆ. ಆದರೆ ಮುಸುಕುದಾರಿಯೇ ಇದ್ರ ಬಗ್ಗೆ ಗೊಂದಲಮಯ ಹೇಳಿಕೆಗಳನ್ನು ಕೊಡ್ತಿದ್ದಾನೆ ಅಂತ ಮೂಲಗಳ ಮಾಹಿತಿ ಬರ್ತಿರೋದು. ಒಂದು ಸಲ ಅಲ್ಲಿಂದ ತಂದೆ ಇಲ್ಲಿಂದ ತಂದೆ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಇನ್ವೆಸ್ಟಿಗೇಷನ್ ಆಫೀಸರ್ಸ್ನೇ ದಾರಿ ತಪ್ಪಿಸೋ ರೀತಿಯಲ್ಲಿ ಆಗ್ತಿದೆಯಾ, ಅಥವಾ ಆತನಿಗೆ ತಾನು ತಂದಿರೋ ಬುರುಡೆ ಬಗ್ಗೆ ಒನ್ ವರ್ಡ್ ಆನ್ಸರ್ ಇರಬೇಕು. ಇಂಥ ಕಡೆಯಿಂದ ತಂದೆ, ಹಿಂಗಾಗದೆ ರಾತ್ರಿ ಹೊತ್ತು ವಿಡಿಯೋ ಎಲ್ಲ ಇದೆಯಲ್ವ, ಅದು ವಿಡಿಯೋ ಮಾಡಿದ್ಯಾರು, ಪಕ್ಕದಲ್ಲಿ ಇದ್ದಿದ್ಯಾರು, ನಿನ್ನ ಮುಂದೆ ಇದ್ದಿದ್ಯಾರು, ಯಾವ ಥರ ಆಗಿದ್ರಿ ನೀವು ಅನ್ನೋದೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಆತ ಈ ಎಲ್ಲ ವಿಚಾರಗಳಿಗೂ ಕೂಡ ಸ್ವಲ್ಪ ಗೊಂದಲಕರ ಹೇಳಿಕೆಗಳನ್ನು ಕೊಡ್ತಿರೋದು ಸುದ್ದಿ ಆಗ್ತಿದೆ. ನಿನ್ನೆ ಒಂದು ಸುದ್ದಿ, ಅದು ವದಂತಿ, ಇನ್ನೂ ಯಾರೂ ಖಚಿತಪಡಿಸಿಲ್ಲ. ಕೆಲವು ಮಾಧ್ಯಮಗಳು ಅದನ್ನು ದೊಡ್ಡ ಮಟ್ಟದಲ್ಲಿ ಹೈಪ್ ಮಾಡಿದ್ವು. ಆತ ಉಲ್ಟಾ ಹೊಡೆದಿದ್ದಾನೆ. ನನಗೆ 3 ಜನ ಹೇಳಿ ಈ ರೀತಿ ಬುರುಡೆ ಕೊಟ್ಟು ಕಳಿಸಿದ್ರು, ನಾನು ಕಾನೂನು ಪ್ರಕಾರವೇ ಹೂತಿದ್ದೀನಿ ಅಂತ ಹೇಳಿದ್ರು, ಕೇಳದೆ ಒತ್ತಡ ಹಾಕಿಸಿ ಈ ಥರ ಸ್ಟೇಟ್ಮೆಂಟ್ ಕೊಡಿಸಿದ್ರು ನನ್ನ ಹತ್ರ ಅಂತ ಆತ ಒಪ್ಪಿಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ವದಂತಿ ಹಬ್ಬಿದೆ. ಇದು ಪಕ್ಕಾ ನ್ಯೂಸ್ ಅಲ್ಲ. ಆ ವದಂತಿಗೆ ಮಟ್ಟಣ್ಣನವರು ಇನ್ನಿತರ ಹೋರಾಟಗಾರರು ಇನ್ನೂ ಒಂದು ರೀತಿಯಲ್ಲಿ ಅವರು ವರ್ಷನ್ ಹೇಳಿದ್ರು. ಹೆದರಿಸಿ ಆತನಿಂದ ವಿಡಿಯೋ ಮಾಡಿಸ್ಕೊಳ್ಳಲಾಗಿದೆ ಈ ರೀತಿ ಅಂತಲೂ ಮಾಹಿತಿ ಬರ್ತಿದೆ ನಮಗೆ ಅಂತ ಮಟ್ಟಣ್ಣನವರು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಮಂಜುನಾಥ್ ಗೌಡ ಅನ್ನುವ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ರಲ್ವ, ಮತ್ತದೇ ಹೆಸರನ್ನು ತಗೊಂಡು ಹೆದರಿಸ್ಬಿಟ್ಟು ದೂರುದಾರನನ್ನು ಕೆಲವು ಸ್ಟೇಟ್ಮೆಂಟ್ಗಳನ್ನು ತಮಗೆ ಬೇಕಾದಂಗೆ ಕೊಡಿಸಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಅವ್ರ ಸ್ಟೇಟ್ಮೆಂಟ್ ಬಂತು. ಸೊ ಎರಡೂ ಕಡೆಯಿಂದ ಈ ಮುಸುಕುದಾರಿಯ ಬಗ್ಗೆ ಬೇರೆ ಬೇರೆ ವರ್ಷನ್ಗಳು ಹೊರಗಡೆ ಬರ್ತಿದ್ದಾವೆ. ಮುಸುಕುದಾರಿಯ ಸತ್ಯಾಸತ್ಯತೆ ಬಗ್ಗೆ ಅನುಮಾನ ಅಂತೂ ಮೂಡಿದೆ. ಅದನ್ನು ಇನ್ವೆಸ್ಟಿಗೇಷನಲ್ಲಿ ಬಗೆಹರಿಸಬೇಕಾಗಿರೋದು SIT. ಈ ಹೊತ್ತಲ್ಲಿ ಈಗ ಬುರುಡೆ ಜಾಗ ತೋರಿಸ್ತಾ ಇದ್ದರೆ ಆತನ ಬಗ್ಗೆ ದಟ್ಟವಾದ ಅನುಮಾನ ಬಂದ್ಬಿಡತ್ತೆ. ಆತ ಬುರುಡೆ ತಂದ ಜಾಗ ತೋರಿಸ್ಲೇಬೇಕು, ಆ ಜಾಗವನ್ನು ಅಗಿಬೇಕಾಗತ್ತೆ. ಇಷ್ಟೆಲ್ಲ ಜಾಗ ಆಗದಿದ್ದಾರೆ, ಅಗಿಯೋದು ಸ್ಥಗಿತ ಆಗಿದೆ. ಬಟ್ ಆ ಬುರುಡೆ ತಂದ ಜಾಗ ತೋರಿಸಿದ್ರೆ ಫಸ್ಟ್ ಅದನ್ನು ಮಹಜರು ಮಾಡ್ತಾರೆ. ಸ್ಥಳ ಮಹಜರು ಮಾಡಿ ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ತಾರೆ. ಆ ಸ್ಥಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆತ ತಂದಿರೋದ್ರ ಮೂಲ ಆದರೂ ಕಂಡು ಹಿಡಿಬೇಕಲ್ಲ, ತಂದಿದ್ದಾನ ಕೊಟ್ಟಿದ್ದಾರ ಅನ್ನೋದು ಕ್ಲಿಯರ್ ಆಗಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ವಿಚಾರಣೆ ನಡೀತಾ ಇದೆ. SIT ಪ್ರಶ್ನೆಗೆ ಸ್ಥಳ ತೋರಿಸುವಂತೆ ಹೇಳಿದ್ರೆ ದೂರುದಾರ ಗೊಂದಲಕ್ಕೀಡಾದಂತೆ ತಡಬಡಿಸುತ್ತಿರುವಂತಹ ಹೇಳಿಕೆ ಕೊಡ್ತಿರುವಂತಹ ಸುದ್ದಿಗಳು ಈಗ ಬರ್ತಾ ಇರೋದು ಗಮನ ಸೆಳೆತಿರುವ ಬೆಳವಣಿಗೆ. ಇನ್ನು ಸೆಷನ್ನಲ್ಲಿ ಗೃಹ ಸಚಿವರು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ, ಮಾರ್ಕ್ ಮೈ ವರ್ಡ್, ಇಲ್ಲಿ ಏನು ಒತ್ತಡಕ್ಕೆ ಒಳಗಾಗುವಂಥ ವಿಚಾರ ಇಲ್ಲ, ತನಿಖೆ ಪಾರದರ್ಶಕವಾಗಿ ನಡೆಯುತ್ತೆ ಮತ್ತು ಸತ್ಯ ಯಾವುದು ಹೊರಗಡೆ ಬರುತ್ತೆ. ಈಗ ಧರ್ಮಸ್ಥಳದ ಮೇಲೆ ಯಾರಾದರೂ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ರೆ ಸತ್ಯ ಹೊರಗಡೆ ಬಂದು ಅವ್ರಿಗೂ ಕ್ಲೀನ್ ಚಿಟ್ ಸಿಗತ್ತೆ, ಅಂದರೆ ಸತ್ಯ ಅಂತ ಸಾಬೀತು ಮಾಡ್ದಂಗೆ ಆಗುತ್ತೆ. ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅಂತ ಗೃಹ ಸಚಿವರು ಕೂಡ ಆನ್ಸರ್ ಮಾಡಿದ್ದಾರೆ. ಬಹಳಷ್ಟು ಜಟಾಪಟಿ ಆಯಿತು, ನೋಡಿದ್ದೀವಿ. ಇದ್ರ ನಡುವೆ ನೋಡಿ, ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಏನಂತ ಹೇಳ್ತಿದ್ದಾರೆ? ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು, ಅನಾಮಿಕ ವ್ಯಕ್ತಿ ದೂರನ್ನು ಆಧರಿಸಿ ಅಪರಿಚಿತ ಶವಗಳ ತನಿಖೆಗಾಗಿ SIT ರಚನೆ ಮಾಡಿದೆ. ಇದಕ್ಕೆ ಧರ್ಮಸ್ಥಳದವರೇ ಹರ್ಷ ವ್ಯಕ್ತಪಡಿಸಿದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ SIT ರಚನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರ ಸಹೋದರನೇ ಬಂದು CMನ ಭೇಟಿಯಾಗಿದ್ದಾರೆ. ಯಾರ ವಿರುದ್ಧ ಕೆಲವರು ಬೆರಳು ತೋರಿಸ್ತಿದ್ದಾರಲ್ಲ, ಈಗ SITಯಲ್ಲಿ ಅಥವಾ ಬೇರೆ ವಿಚಾರಗಳಲ್ಲಿ ಯಾರ ಹೆಸರು ಅನ್ನೋದು ಇನ್ನೂ ಖಚಿತ ಆಗಿಲ್ಲ. ಆರೋಪಗಳನ್ನು ಕೆಲವರು ಸ್ಥಳೀಯರು ಮಾಡ್ತಿರೋದು. ಈಗ ಧರ್ಮಸ್ಥಳದವರೇ ಬಂದು CMನ ಭೇಟಿಯಾಗಿದ್ದಾರೆ, ಅವರ ಸಹೋದರ ಬಂದು ಭೇಟಿಯಾಗಿದ್ದಾರೆ. SIT ರಚನೆ ಮಾಡಿದಾಗ ಅವರ ಸಹೋದರ CM ಮನೆಗೇ ಬಂದಿದ್ದರು ಅನ್ನೋದನ್ನು ಬಾಲಕೃಷ್ಣ ಅವರು ಹೇಳಿದ್ದಾರೆ. ಅವರೇ ವಿರೋಧಿಸ್ತಿಲ್ವಲ್ಲ, BJPಯವರು ಯಾಕೆ ವಿರೋಧಿಸ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಮುಖ್ಯಮಂತ್ರಿಗಳನ್ನು ಧರ್ಮಸ್ಥಳದವರು ಅವರ ಸಹೋದರರೇ ಬಂದು ಭೇಟಿಯಾಗಿದ್ದಾರೆ ಅನ್ನುವಂಥ ವಿಷಯವನ್ನು ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. SIT ರಚನೆ ಬಳಿಕ ಬಂದು ಅಭಿನಂದಿಸಿದ್ದಾರಂತೆ. ಸೊ SIT ರಚನೆ ಆದ ಮೇಲೆ ಅವರು ಬಂದು CMನ ಭೇಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಸುಕುದಾರಿಯ ನಿರಂತರ ವಿಚಾರಣೆ ಆಗ್ತಿದೆ. 7-8 ಗಂಟೆ ವಿಚಾರಣೆ ಆಗಿದೆ, ಇವತ್ತು ಕೂಡ ಆಗ್ತಾ ಇದೆ. ಬಟ್ ಆತ ಬುರುಡೆ ತಂದ ಜಾಗದ ಬಗ್ಗಂತೂ ಇನ್ನೂ ಏನೂ ಬಾಯಿ ಬಿಟ್ಟಿಲ್ಲ. ಮತ್ತು ಬೇರೆ ಬೇರೆ ಕಡೆ ಆಗದಲ್ಲಿ ಮಣ್ಣಿನ ಸ್ಯಾಂಪಲ್ಲು ತೊಗೊಂಡಿದ್ದಾರೆ. ಯಾಕಂದರೆ ಮೂಳೆ ಕೆಲವು ಮಣ್ಣಲ್ಲಿ ಕರಗತ್ತೆ, ಅದನ್ನು ಪರೀಕ್ಷೆಗೆ ಒಳಪಡಿಸೋದು, ಆ ಮಣ್ಣಿನ ನೇಚರ್ ಏನು ಅಂತ ಅಧ್ಯಯನ ಮಾಡೋದಕ್ಕೆ. ಏನು ಗೃಹ ಸಚಿವರನ್ನು SP ಮೀಟ್ ಆಗಿದ್ದಾರೆ. ಆ ಜಿಲ್ಲೆಯ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಬೆಳವಣಿಗೆ ಮೇಲೆ SP ಮೀಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಇದರ ನಡುವೆ ಒಬ್ಬ MP ವಿರುದ್ಧ, ಕಾಂಗ್ರೆಸ್ನ MP, ತಮಿಳುನಾಡು ಮೂಲದ MPಯ ವಿರುದ್ಧ BJPಗರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಆ MPಯ ಬಹಳ ದೊಡ್ಡ ಸಂಚಿದೆ ಈ ಕೇಸನ್ನು ಕರ್ನಾಟಕದಲ್ಲಿ ಓಪನ್ ಮಾಡೋ ಹಿಂದೆ ಅನ್ನುವಂಥ ಆರೋಪವನ್ನು ಮಾಡ್ತಿರೋದು. ಈ ಎಲ್ಲ ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಕಾಂಗ್ರೆಸ್ ಸಂಸದರ ಕೈವಾಡ ಇದೆ ಅನ್ನುವಂತಹ ನೇರ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ನಿಮಗೇನು ಅಂದರೆ, ನನಗೆ ಸ್ಪಷ್ಟತೆ ಇಲ್ಲ. ಹಲವರು ಈ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ತಮಿಳುನಾಡಿನ ಕಾಂಗ್ರೆಸ್ಸು ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ. ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯಿತು ಕಾಂಗ್ರೆಸ್ಸಿಗರಿಗೆ, ಆಕ್ರೋಶ ಬಂತು. ಅದೇ ನೋವು ಬರಬೇಕಿತ್ತಲ್ಲ, ಯಾಕೆ ನೋವು ಆಗಲಿಲ್ಲ? ಏನಾದರೂ ಅರೆಯೋಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ? ಧರ್ಮಸ್ಥಳದ ವಿಷಯದಲ್ಲಿ ನೋವು ಬರಬಾರ್ದು ನಿಮಗೆ ಅಂತ ಏನಾದ್ರು ಅರವಳಿಕೆ ಇಂಜೆಕ್ಷನ್ ಏನಾದ್ರು ಕೊಟ್ಟಿದ್ರ? ಈ ಎಲ್ಲ ಅನುಮಾನಗಳು ನಮಗೆ ಕಾಡ್ತಾ ಇದ್ದಾವೆ. ಆದರೆ ನಂಗೆ ವಿಶ್ವಾಸ ಇತ್ತು. ಯಾಕೆಂದರೆ ನಮ್ಮ ತಲೆತಲಾಂತರಗಳಿಂದ ನಂಬಿಕೊಂಡು ಬಂದಿದ್ದೀವಲ್ಲ, ಮತ್ತು ನಾವು ಹತ್ತಿರದಿಂದ ನೋಡಿದ್ದೀವಲ್ಲ, ಆ ಕಾರಣಕ್ಕೆ ವಿಶ್ವಾಸ ಇತ್ತು. ಎಲ್ಲ ಆಪಾದನೆಗಳಿಂದ ಧರ್ಮಸ್ಥಳ ಮುಕ್ತ ಆಗತ್ತೆ ಅನ್ನೋ ವಿಶ್ವಾಸ ಇತ್ತು. ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ? ಈಗ ಕಾಂಗ್ರೆಸ್ ಅಥವಾ BJP ಎರಡೂ ಕಡೆಯೂ ಈ ತನಿಖೆ ನಡೆಯೋದಕ್ಕೆ ಬಹುಪಾಲು ವಿರೋಧ ಕೇಳಿ ಬರ್ತಿದೆ. ಬಟ್ ಆಡಳಿತ ನಡೆಸ್ತಿರೋರು ಆಗಿರೋದ್ರಿಂದಾಗಿ ಸಹಜವಾಗಿ ಅಷ್ಟು ಸುಲಭವಾಗಿ ವಿರೋಧ ಪಕ್ಷದವ್ರು ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ. ಕಾಂಗ್ರೆಸ್ನವರು ಸತ್ಯ ಹೊರಗಡೆ ಬರಲಿ ಅಂತಿದ್ದಾರೆ. DK ಶಿವಕುಮಾರ್ ಅವರು ಏನಂದ್ರು, ಸಿದ್ದರಾಮಯ್ಯನವ್ರು ವರ್ಷಕ್ಕೊಂದ್ಸಲ ಹೋಗಿ ಧರ್ಮಸ್ಥಳ ಚಿಕಿತ್ಸೆ ತೊಗೊಂಡು ಬರ್ತಾರೆ. ಅವ್ರಿಗೆ ನಂಬಿಕೆ ಇದೆ, ಸತ್ಯ ಹೊರಗಡೆ ಬರುತ್ತಷ್ಟೇ. ನೀವು ಅವ್ರ ಮೇಲೆ ನಂಬಿಕೆ ಇಡಿ, CM ಮೇಲೆ ನಂಬಿಕೆ ಇಡಿ, ಯಾಕೆ ಈ ರೀತಿಯಲ್ಲಿ ಗಾಬರಿ ಬೀಳ್ತೀರಿ, ಮುಗಿ ಬೀಳ್ತೀರಿ ಅಂತ ಅವರ ಪ್ರಶ್ನೆ. ಸೊ BJP ಪಟ್ಟು ಸಡಲಿಸ್ತಿಲ್ಲ. ಇನ್ನೆಲ್ಲೂ ಅಗಿಯೋ ಹಾಗಿಲ್ಲ. ನೀವು ಇನ್ವೆಸ್ಟಿಗೇಷನ್ ಮಾಡೋದಾದರೆ ಆತನನ್ನು ಮಾಡಿ, ಮುಸುಕುದಾರಿಯನ್ನು ಮಾಡಿ ಮತ್ತು ಅವನನ್ನು ಬಂಧಿಸಿ ಅನ್ನುವಂಥ ಆಗ್ರಹ ಕೂಡ ವ್ಯಕ್ತವಾಗ್ತಿದೆ. ಆದರೆ CM ಮತ್ತು ಪರಮೇಶ್ವರ್ ಅವರ ಉತ್ತರ ಇಷ್ಟೇ, SIT ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆ ಮಾಡ್ತಿದೆ. FSL ವರದಿ ಬರಬೇಕಾಗಿದೆ. ಈಗ ತನಿಖೆ ವರದಿ ಬಂದಿಲ್ಲ, ಅಲ್ಲಿ ತನಕ ಕಾರ್ಯ ಈ ಅಗಿಯೋದೆಲ್ಲ ಸ್ಥಗಿತ ಆಗುತ್ತೆ. ದೂರುದಾರನಿಗೆ B ಅಂತ ನಾಮಕರಣ ಮಾಡಲಾಗಿದೆ ಮತ್ತು ಆತನಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಮ್ಯಾಜಿಸ್ಟ್ರೇಟ್ ಹೇಳಿದ್ದ ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ತಿದ್ದೀವಿ. ತನಿಖೆ ಸರಿಯಾಗಿ ಆಗಬೇಕು, ಸತ್ಯಾಂಶ ಹೊರಗಡೆ ಬರುತ್ತೆ. ಸುಳ್ಳು ಅಂತಾದರೆ ಧರ್ಮಸ್ಥಳದ ಬಗ್ಗೆ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಧರ್ಮಸ್ಥಳ ಗ್ರಾಮ ಪ್ರಕರಣದ ಬಗ್ಗೆ ಇದು ಗೃಹ ಸಚಿವರು ಕೊಟ್ಟಿರುವಂಥ ಉತ್ತರವಾಗಿದೆ. ಸೊ ಇವತ್ತು ಸೆಷನ್ನಲ್ಲಿ ಇದು ಜೋರು ಜಟಾಪಟಿ ಕಾರಣ ಆಗಬಹುದು. ಆದರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋ ತನಕ ಎಲ್ಲರೂ ಸಹನೆಯಿಂದ ಇರಬೇಕಾಗತ್ತೆ. ಆ ರಿಪೋರ್ಟು ಈ ಒಬ್ಬ ಅನಾಮಿಕನ ಸುತ್ತ ನಡೀತಾ ಇಲ್ಲ, ಬೇರೆ ಎಲ್ಲ ಕೇಸ್ಗಳನ್ನು ಗಣನೆಗೆ ತಗೊಂಡು ಇನ್ವೆಸ್ಟಿಗೇಷನ್ ನಡಿಬೇಕಾಗಿದೆ. ಹಾಗಾಗಿ ಅಲ್ಲಿ ತನಕ BJPಯವರು ಸಹಿಸಿಕೊಳ್ಳಿ ಅನ್ನೋದನ್ನಷ್ಟೇ ಕಾಂಗ್ರೆಸ್ ಹೇಳ್ತಾ ಇದ್ದು, ಮುಂದೆ ಕಾದು ನೋಡಬೇಕು. ಒಂದಂತೂ ವಿಷಯ ಗಮನ ಸೆಳೆದಿದೆ. ಈಗ
ಧರ್ಮಸ್ಥಳದವರೇ ಬಂದು SIT ಆದಮೇಲೆ CMನ ಭೇಟಿಯಾಗಿ ಹೋಗಿದ್ದಾರೆ, ಸ್ವಾಗತಿಸಿ ಹೋಗಿದ್ದಾರೆ ಅಂತ ಬಾಲಕೃಷ್ಣ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಒಂದು ಈಗ ಗಮನ ಸೆಳೆದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.